ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮೊರೆ ಹೋಗಿರೋದು ನಟ ವಿಜಯ್. ಸಿಬಿಐ ಅಥವಾ ಸ್ವತಂತ್ರವಾಗಿ ತನಿಖೆ ಆಗಬೇಕಿದ್ರ ಬಗ್ಗೆ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿರೋದು. ನಾಳೆಗೆ ಅರ್ಜಿ ವಿಚಾರಣೆಯನ್ನು ಮದ್ರಾಸ್ ಹೈಕೋರ್ಟ್ ಮುಂದೂಡಿದ್ರು. ಟಿವಿಕೆ ರ್ಯಾಲಿ ವೇಳೆಯಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಮಾಡಿಬಿಟ್ಟಿದ್ದಾರೆ. ಕಲ್ಲುಗಳು ಯಾವಾಗ ಬೀಳಕ್ಕೆ ಶುರುವಾಯಿತೋ ಜನ ಗಾಬರಿಯಾದರು, ನುಗ್ಗಿದ್ರು, ತಪ್ಪಿಸ್ಕೊಳ್ಳೋಕೆ ನುಗ್ಗಿದ್ರು. ಆಗ ಆಗಿರ್ತಕ್ಕಂಥ ಕಾಲ್ತುಳಿತ ಇದು. ಇದೆಲ್ಲ ಪ್ಲ್ಯಾಂಡ್ ಆಗಿ ಒಂದು ಅಪಪ್ರಚಾರ ಮಾಡಬೇಕು, ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಮಾಡಿರ್ತಕ್ಕಂಥ ಘಟನೆ ಇದು. ಕಲ್ಲು ತೂರಾಟ ಆದಾಗ ಪೊಲೀಸರು ಇಮ್ಮಿಡಿಯೇಟಾಗಿ ಲಾಠಿ ಚಾರ್ಜ್ ಮಾಡ್ತಾರೆ. ನುಗ್ಗಲು ಆವಾಗ ಉಂಟಾಯಿತು. ಹೀಗಾಗಿ ಇದನ್ನು ಸ್ವತಂತ್ರವಾಗಿ ತನಿಖೆ ಮಾಡುವಂಥ ಯಾವುದೇ ಸಂಸ್ಥೆ ತನಿಖೆಯನ್ನು ಮಾಡಲಿ ಇಲ್ಲಿ ಅಂತ ಹೇಳಿ ಹೈಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕರೂರಿನಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರ ಬಗ್ಗೆ ನ್ಯಾಯಾಂಗ ತನಿಖೆ ಆರಂಭವಾಗಿದೆ. ಅರುಣಾ ಜಗದೀಶನ್ ನೇತೃತ್ವದ ಏಕಸದಸ್ಯ ಆಯೋಗ ತನಿಖೆಯನ್ನು ಮಾಡ್ತಾ ಇದೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಅರುಣಾ ಜಗದೀಶನ್ ಅವರು ಕಾಲ್ತುಳಿತ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ, ಡ್ರೋನ್ ದೃಶ್ಯಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಆಯೋಜಕರ ಬಳಿಯಿಂದಲೂ ಕಾರ್ಯಕ್ರಮದ ವಿಡಿಯೋವನ್ನು ವಶಕ್ಕೆ ಪಡೆದಿದ್ದಾರೆ. ಮೊಬೈಲ್ಗಳಲ್ಲಿ ರೆಕಾರ್ಡ್ ಆಗಿರುತ್ತಲ್ಲ, ಆ ರೆಕಾರ್ಡ್ ಆಗಿದ್ದಂಥ ವಿಡಿಯೋವನ್ನು ಸಹ ವಶಕ್ಕೆ ಪಡೆಯಲಾಗಿದೆ. ಹಲವು ಆರೋಪಗಳ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮಗಳಲ್ಲಿಯೂ ಕೂಡ ತನಿಖೆ ನಡೀತಾ ಇದೆ. ತನಿಖೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಆಯೋಗ ಕೊಡಲಿದೆ. ಕರೂರಿನಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿಕೆ ಮುಖ್ಯಸ್ಥ ನಟ ವಿಜಯ್ ವಿರುದ್ಧವಾಗಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನಟ ವಿಜಯ್ ವಿರುದ್ಧವಾಗಿ ಪೋಸ್ಟರ್ ಅಂಟಿಸಿ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ನಟ ವಿಜಯ್ ಕೈಗೆ ರಕ್ತ ಅಂಟಿರುವಂತೆ ಪೋಸ್ಟರ್ ಹಾಕಿದ್ದಾರೆ. ನಟ ವಿಜಯ್ರ ಟಿವಿಕೆ ಪೋಸ್ಟರ್ ರೀತಿಯೇ ಈ ಒಂದು ಪೋಸ್ಟರ್ ಇದೆ. ಕರೂರಿನ ಬೀದಿಗಳಲ್ಲಿ ಪೋಸ್ಟರ್ ಅಂಟಿಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ.